ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ಮಾಡ್ತಾ ಇರೋ ರೆಸಿಪಿನ ನೀವು ಬ್ರೇಕ್ಫಾಸ್ಟು, ಲಂಚು, ಡಿನ್ನರು ಯಾವುದಕ್ಕಾದರೂ ಮಾಡ್ಕೋಬೋದು ರೀ. ಮಕ್ಕಳಿಗೆ ಈ ರೀತಿ ಮಾಡಿ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು. ಬೆಳಗ್ಗೆ ಗಡಿಬಿಡಿಯಲ್ಲಿ ನಮಗೇನೂ ಟೈಮ್ ಇಲ್ಲ ಅಂದ್ರೂ ಇದನ್ನು ನೀವು ಬ್ರೇಕ್ಫಾಸ್ಟ್ಗೆ ಮಾಡ್ಕೋಬೋದು. ಇವತ್ತು ನಾನು ಯೂಸ್ ಮಾಡೋ ಇಂಗ್ರೀಡಿಯೆಂಟ್ಸ್ ಅಂತೂ ಆಲ್ರೆಡಿ ನಿಮ್ಮ ಕಿಚನ್ನಲ್ಲಿ ಇದ್ದೇ ಇದಾವೆ ರೀ. ನನ್ನ ರೀತಿಯಲ್ಲಿ ನಮ್ಮ ಇದನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಈಗ ಒಂದು ಪ್ಯಾನ್ಗೆ ನಾನು 1 ಸ್ಪೂನ್ ಆಗಷ್ಟೇ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಎಣ್ಣೆ ಕಾಯಲಿರಿದು ನೋಡಿ. ಎಣ್ಣೆ ಕಾಯ್ದ್ಮೇಲೆ ಇಲ್ಲಿ 4 ಟೊಮ್ಯಾಟೊನ ತೊಗೊಂಡಿದ್ದೀನಿ. ಈ ರೀತಿ ಒಂದರಲ್ಲಿ 2 ಭಾಗ ಮಾಡಿ ಹಾಕ್ತಾ ಇದ್ದೀನಿ ರೀ ನಾನು. ನೋಡಿ, ಸಣ್ಣಗೆ ಕಟ್ ಮಾಡ್ಕೋಬೇಡ, ಇಷ್ಟೇ ಒಂದರಲ್ಲೇ 2 ಭಾಗವಾಗಿಯೇ ಕಟ್ ಮಾಡ್ಕೊರಿ. ಇದನ್ನು ಮುಚ್ಚಿ ಮೀಡಿಯಮ್ ಫ್ಲೇಮ್ದಲ್ಲಿಟ್ಟು 2 ನಿಮಿಷ ಬೇಯಿಸ್ತೀನಿ. ಒಂದು ಸೈಡ್ ಬೇಯಲಿದೆ ಅವು ಟೊಮೆಟೊ ಎಣ್ಣೆಯಲ್ಲಿ. ನೋಡಿ, ಇಷ್ಟು ಬೇಯ್ದ ಒಂದು ಸಣ್ಣ ನಿಂಬೆ ಗಾತ್ರದಷ್ಟೇ ಹುಣಸೆ ಹಣ್ಣನ್ನು ಹಾಕ್ತಾಯಿದ್ದೀನಿ. ನೋಡಿ, ಈ ರೀತಿ ಟೊಮ್ಯಾಟೊ ಚಟ್ನಿ ಏನೇನೋ ಮಾಡ್ಕೊಂಡಿರ್ತೀರಿ. ನಾನು ತುಂಬ ಟೇಸ್ಟಿಯಾಗಿರೋಂಥ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಲೋ ಫ್ಲೇಮ್ದಲ್ಲಿಟ್ಟು ಒಂದು 4 ನಿಮಿಷ ಬೇಯಿಸ್ಕೊಂಡಿದ್ದೀನಿ ರೀ. ಆ ಹುಣಸೆ ಹಣ್ಣನ್ನು ಸಾಫ್ಟ್ ಆಗೈತಿ, ಟೊಮೆಟೊ ಒಂದು ಸೈಡ್ ಚೆನ್ನಾಗಿ ಬೇಯ್ದದ್ರಿ ಅದು. ಎಲ್ಲ ಟೊಮೆಟೊಗಳನ್ನ ತಿರುಗಿಬಿಟ್ಟು ತೊಗೊಂಡಿದ್ದೀನಿ ರೀ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಅಂದರೆ ಟೊಮೆಟೊ ಬೇಗನೆ ಸಾಫ್ಟನ್ನು ಹಾಕ್ತಾವೆ ರೀ. ಒಂದು ಸ್ವಲ್ಪ ಅರಿಶಿನ 1/4 ಟೀ ಸ್ಪೂನ್ ಆಗಷ್ಟು, ಒಂದು 3-4 ಸ್ಪೂನ್ ಆಗಷ್ಟೇ ನೀರನ್ನು ಹಾಕ್ತಾಯಿದ್ದೀನಿ. ನೋಡಿ, ಈಗ ಇದನ್ನು ಮೀಡಿಯಮ್ ಫ್ಲೇಮ್ದಲ್ಲಿಟ್ಟೆ 2 ನಿಮಿಷ ಬೇಯಿಸ್ತೇನೆ. ನೋಡಿ, ಟೊಮ್ಯಾಟೊ ಇನ್ನಷ್ಟು ಸಾಫ್ಟ್ ಆಗ್ಯಾವ್ರಿ. ನೋಡಿ, 2 ಸೈಡ್ ಏನಾಗಿದೆ ಟೊಮ್ಯಾಟೊ ಬೇಯ್ದವ್ರಿ. ನೋಡಿ, ಬೇಯ್ದ್ಮೇಲೆ ನಾನು ನೋಡಿ ಟೊಮೆಟೊ ಸಿಪ್ಪೆ ಈಗ ನೋಡಿರಿ ಎಷ್ಟು ಈಸಿಯಾಗಿ ಬರ್ತದೆ, ಸಾಫ್ಟ್ ಆಗಿರ್ತದೆ. ನೋಡಿ, ಸ್ವಲ್ಪ ಬಿಸಿ ಅದ, ಸಾವಕಾಶ ತೆಗಿಕೋರಿ. ನೋಡಿ, ಈ ರೀತಿ ಎಲ್ಲ ಟೊಮ್ಯಾಟೊದ ಸಿಪ್ಪೆನ ತಗೋತೀನಿ ರೀ ನಾನು. ನೋಡಿ, ಸಿಪ್ಪೆ ಇಡಬಾರ್ದು ರೀ, ಸಿಪ್ಪೆಯನ್ನು ತೆಗೆದುಬಿಡ್ಬೇಕು. ನೋಡಿ, ಎಲ್ಲ ಟೊಮ್ಯಾಟೊದ ಸಿಪ್ಪೆನ ತೆಗೆದುಬಿಟ್ಟಿದ್ದೀನಿ. ಈಗ ಮ್ಯಾಶಲ್ಲೇ ಮ್ಯಾಶ್ ಮಾಡ್ತೀನಿ ರೀ. ನೀಟಾಗಿ ಆ ಹುಣಸೆ ಹಣ್ಣು ಮೆತ್ತಗಾಗಿರ್ತದೆ, ಆ ನೀರನ್ನು ಹಾಕಿ ಬೇಯಿಸೋದ್ರಿಂದ ಟೊಮ್ಯಾಟೊ ಮತ್ತು ಹುಣಸೆ ಹಣ್ಣು ಎಲ್ಲ ನೀಟಾಗಿ, ಉಪ್ಪು ಎಲ್ಲ ನೀಟಾಗಿ ಮ್ಯಾಶ್ ಮಾಡಬೇಕು. ನೋಡಿ, ಈ ರೀತಿ ನೋಡಿ ಚೆನ್ನಾಗಿ ನೀಟಾಗಿ ಮಿಕ್ಸ್ ಆಗ್ಬೇಕು ರೀ. ಇದು ಒಂದೇ ಜೀವ ಆಗಬೇಕು. ನೋಡಿ, ಈಗ ಇದಕ್ಕೊಂದು 2 ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಉದ್ದುದಾಗಿ ಕಟ್ ಮಾಡಿ ಹಾಕಿದ್ರಿ. ಖಾರ ಏನಿಲ್ಲ ರೀ ಮೆಣಸಿಗೆ. ಇದನ್ನು ಹೈ ಫ್ಲೇಮ್ದಲ್ಲಿಟ್ಟನೆ ಒಂದು 2 ನಿಮಿಷ ಬೇಯಿಸ್ತೀನಿ ರೀ. ಅದು ನೀರದ ಏನು ಹಾಕಿ ಬೇಯಿಸಿರ್ತೀವಲ್ಲ ರೀ, ಅದು ನೀರೆಲ್ಲ ಹೋಗ್ಬೇಕು ರೀ, ನೀರಿನ ಅಂಶ. ಆ ರೀತಿ ನೋಡಿ, ಒಂದು 2 ನಿಮಿಷ ಈ ರೀತಿ ಗಟ್ಟಿ ಆಗೋವರೆಗೂ ಹೈ ಫ್ಲೇಮ್ದಲ್ಲಿಟ್ಟನೆ ಬೇಯಿಸ್ಕೋಬೇಕು ರೀ. ನೋಡಿ, ಈಗ ಇದು ಬೇಯ್ದದ್ರಿ. ಇದಕ್ಕೆ ನಾನಿಲ್ಲಿ ಮಾಡಿಟ್ಕೊಂಡಿರುವಂಥ ಉದುರುದ್ರಾಗಿರುವ ಅನ್ನವನ್ನು ಹಾಕ್ತಾಯಿದ್ದೀನಿ ರೀ. ನೀವು ಬಿಸಿ ಫ್ರೆಶ್ ಆಗಿರೋ ಅನ್ನ ಆದರೂ ಹಾಕಿರಿ, ಅಥವಾ ರಾತ್ರಿ ಮಾಡಿ ಮಿಕ್ಕಿರೋ ಅನ್ನ ಆದ್ರೂ ಹಾಕೋಬೋದು, ಯಾವುದಾದ್ರೂ ನಡೀತಾವೆ ರೀ. ನೀವು ಡೈಲಿ ಮನೆಯಲ್ಲಿ ಯಾಕೆ ಯೂಸ್ ಮಾಡ್ತೀರೋ ಅದರಲ್ಲೇ ಉದುರಾಗಿ ಅನ್ನ ಮಾಡಿರಿ. ನೋಡಿ, ಈಗ ಇದನ್ನು ಮಿಕ್ಸ್ ಮಾಡ್ಕೊತೇನೆ ರೀ. ಅನ್ನದಲ್ಲಿನೂ ನಾನು ಉಪ್ಪು ಹಾಕಿರೋದ್ರಿಂದ ಉಪ್ಪನ್ನು ಈಗ ಹಾಕಿಲ್ಲ ರೀ. ಕೆಲವರು ಅನ್ನದಲ್ಲಿ ಉಪ್ಪು ಹಾಕೋದಿಲ್ಲ, ನೀವು ಉಪ್ಪನ್ನು ನೋಡಿ ಹಾಕೋರಿ. ಕಡಿಮೆ ಅನ್ಸಿತ್ತಂದ್ರೆ ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊರಿ. ನೋಡಿ, ಈಗ ಮಸಾಲೆ ಎಲ್ಲ ಏನಾಗೈತಿ ನೀಟಾಗಿ ಮಿಕ್ಸ್ ಆಗೈತೆ. ಇದನ್ನು ಅನ್ಕತಕ ಸೈಡಿಗೆ ಇಡ್ತೀನಿ ನಾನು. ಈಗ ಇದಕ್ಕೊಂದು ಒಗ್ಗರಣೆ ಹಾಕಿ ಒಗ್ಗರಣೆನ ಹಾಕೊಂಡ್ರಿ. ಮಸಾಲೆ ಎಲ್ಲ ನೀಟಾಗಿ ಮಿಕ್ಸ್ ಆಗಿದೆ. ಒಗ್ಗರಣೆಗೆ ನಾನು ಇನ್ನೊಂದು ಸ್ಪೂನಾಗಷ್ಟೇ ಎಣ್ಣೆಯನ್ನು ತೊಗೊಂಡಿದ್ದೀನಿ ರೀ. ಎಣ್ಣೆ ಕಾಯ್ದ ಮೇಲೆ ಏನು ಮಾಡ್ತಾಯಿದ್ದೀನಿ, ಒಂದು ಅರ್ಧ ಸ್ಪೂನಾಗಷ್ಟು ಉದ್ದಿನಬೇಳೆ, ಅರ್ಧ ಸ್ಪೂನಾಗಷ್ಟು ಕಡಲೆಬೇಳೆ, ನೋಡಿ ಒಂದು ಅರ್ಧ ಸ್ಪೂನಾಗಷ್ಟು ಸಾಸಿವೆ, ಅರ್ಧ ಸ್ಪೂನಾಗಷ್ಟು ಜೀರಿಗೆ, ಉದ್ದಿನಬೇಳೆ ಕಡಲೆಬೇಳೆ ಫ್ರೈ ಆಗಲಿ ರೀ. ಸ್ವಲ್ಪ ಲೈಟಾಗಿ ಕೆಂಪು ಕಲರ್ ಆಗಲಿ. ಒಂದು 2 ಒಣ ಮೆಣಸಿನ್ಕಾಯಿನೂ ಹಾಕಿದೆ ನಾನು. ತುಂಬ ಕೆಂಪಗೆ ಬೇಡ್ರಿ, ಮತ್ತು ಕೈ ಹತ್ತವ. ಇಲ್ಲೊಂದು 2 ಸ್ಪೂನಾಗಷ್ಟು ಹುರಿದಿರೋ ಶೇಂಗಾನ ಹಾಕ್ತಾಯಿದ್ದೀನಿ. ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕಿದ್ವಿ. ನೋಡಿ, ಎಲ್ಲನೂ ಫ್ರೈ ಆಗಿದೆ. ನಾನು ಗ್ಯಾಸನ್ನು ಆಫ್ ಮಾಡಿ ಹಿಂಗನ್ನು ಹಾಕ್ತಾಯಿದ್ದೀನಿ ರೀ. ಇಲ್ಲಾಂದರೆ ಹಿಂಗೇನಾಗ್ತದೆ, ಬೇಗನೆ ಸೀದು ಹೋಗ್ತದೆ. ಆ ಬಿಸಿ ಇರೋದ್ರೊಳಗೇ ಹಿಂಗೇನಾಗ್ಬಿಡ್ತದೆ, ಫ್ರೈ ಆಗಿಬಿಡ್ತದೆ. ಈ ಒಗ್ಗರಣೆನೀಗ ಆ ಅನ್ನಕ್ಕೆ ಹಾಕೊಂಡ್ರಿ ಇದನ್ನು. ಈಗ ಆ ಒಗ್ಗರಣೆನ ಈ ಅನ್ನಕ್ಕೆ ಸೇರಿಸಿ ಮಿಕ್ಸ್ ಮಾಡೋಣ. ಈಗ ಇದು ನೀಟಾಗಿ ಮಿಕ್ಸ್ ಆಗಲಿ. ಬೆಳಗ್ಗೆ ಗಡಿಬಿಡಿಯಲ್ಲಿ ಬ್ರೇಕ್ಫಾಸ್ಟಿಗೆ ಏನೂ ಮಾಡ್ಕೊಂಡಿಲ್ಲ, ರಾತ್ರಿ ಅನ್ನ ಮಿಕ್ಕಿತ್ತಂದ್ರೂ ಇದನ್ನು ನೀವು ಮಾಡ್ಕೋಬೋದು ರೀ. ನೋಡಿ, ನೀಟಾಗಿ ಮಿಕ್ಸ್ ಆಗಿ ರೆಡಿ ಆಗಿದ್ರಿ.
ನೋಡಿ ನಾನು ಗ್ಯಾಸನ್ನು ಆಫ್ ಮಾಡೀನಿ, ಬರೀ ಒಗ್ಗರಣೆಯನ್ನು ಮಿಕ್ಸ್ ಮಾಡಿದ್ದೀನಿ. ನೋಡಿ ಟೇಸ್ಟಿಯಾಗಿರುವಂಥ, ನಾನು ಇದನ್ನು ಟೊಮ್ಯಾಟೊ ಪುಳಿಯೋಗರೆ ಅಂತ ಕರಿತೀನಿ ರೀ. ತುಂಬಾ ಗಡಿಬಿಡಿಯಲ್ಲಿ ಕಡಿಮೆ ಸಮಯದಲ್ಲೂ ಮಾಡ್ಕೋಬೋದು, ತುಂಬಾ ಟೇಸ್ಟಿಯಾಗಿರ್ತದೆ ರೀ. ಇದು ಬ್ರೇಕ್ಫಾಸ್ಟ್ಗೆ ಅಷ್ಟೇ ಅಲ್ಲ, ಲಂಚ್ ಡಿನ್ನರ್ಗಾದರೂ ಮಾಡ್ಕೋಬೋದು, ಅಥವಾ ಗಡಿಬಿಡಿಯಲ್ಲಿ ಮಕ್ಕಳಿಗೆ ಈ ರೀತಿ ಮಾಡಿ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು. ತುಂಬಾ ಟೇಸ್ಟಿಯಾಗಿರುವಂಥ ರೆಸಿಪಿ ರೀ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಮತ್ತೆ ಒಳ್ಳೆಯ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಟ್ರೈ ಮಾಡಿ ಹೆಂಗೆ ಬಂದಿತ್ತು ಅಂತ ಹೇಳಿ ನಾನು ಕಮೆಂಟ್ ಮಾಡಿ ತಿಳಿಸ್ರಿ. ಇನ್ನೂ ನೀವು ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ.